ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಅಷ್ಟಾಂಗ ಯೋಗದಲ್ಲಿ ಬರುವ ಮೊದಲನೇದು ಯಮದ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಯಮ ಅಂದರೆ ಯಮ ದೇವರು ಅಂತ ಅಲ್ಲ, ಒಂದು ನಿಯಮಗಳು ಸೊಸೈಟಿಗೋಸ್ಕರ ನಮ್ಮಿಂದ ಏನೇನು ನಿಯಮಗಳು ಅಂದರೆ, ಒಂದು ಅಹಿಂಸೆ ಅಂದರೆ ಹಿಂಸೆ ಮಾಡಬಾರ್ದು. ಹಿಂಸೆ ಮಾಡೋದು ಅಂದರೆ ಈವನ್ನು ಕೊಲೆ ಮಾಡೋದು ಹಿಂಸೆ, ಹೊಡೆಯೋದು ಹಿಂಸೆ, ಅಥವಾ ಯಾರಿಗಾರು ಮನಸ್ಸಿಗೆ ನೋವಾಗಿ ಹೇಳಿದ್ರು ಅದು ಹಿಂಸೆನೇ ಆಗುತ್ತೆ. ಇವು ಯಾವುದನ್ನು ಮಾಡದೆ ಅಹಿಂಸಾ ವ್ರತನ ಮಾಡಬೇಕು. ಆಮೇಲೆ ಸತ್ಯವನ್ನೇ ಹೇಳಬೇಕು. ಯಾವಾಗಲೂ ಸುಳ್ಳು ಹೇಳಿದ್ರೆ, ಇವಾಗೇನು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸುಳ್ಳು, ಆಮೇಲೆ ಅದು ಸುಳ್ಳಿನ ಸರಮಾಲೆ ಆಗುತ್ತೆ. ಅದಕ್ಕೆ ಅದಕ್ಕೆ ಕವರ್ ಮಾಡ್ತಾ ಅದ್ರ ಬದಲು ನೀವು ಸತ್ಯ ಹೇಳಿದ್ರೆ, ಅದು ನಿಮ್ಮ ಕಹಿ ಆಗಿದ್ರೂ ಕೂಡ ಸತ್ಯವನ್ನು ಹೇಳಿದ್ರೆ ಅದು ಇನ್ನೊಂದ್ಸಲ ನಿಮಗೆ ಯೋಚನೆ ಮಾಡೋದು ಬೇಡ. ನಾನೇನು ಸತ್ಯ ಹೇಳಿದೆ, ಸುಳ್ಳು ಹೇಳಿದೆ ಅಂದರೆ, ಸುಳ್ಳು ಹೇಳಿದರೆ ಅದು ಯೋಚನೆ ಮಾಡಬೇಕು ಏನು ಸುಳ್ಳು ಹೇಳಿದ್ದೆ ಅಂತ. ಅದಕ್ಕೊಂದಿಷ್ಟು ಸ್ಟೋರಿ ಕ್ರಿಯೇಟ್ ಮಾಡಬೇಕು. ಸತ್ಯ ಹೇಳಿದ್ರೆ ಯಾವ ಸ್ಟೋರಿನೂ ಕ್ರಿಯೇಟ್ ಮಾಡೋದು ಬೇಡ. ಆಮೇಲೆ ಅಸ್ತೇಯ ಅಂತ ಹೇಳಿದ್ರೆ, ಯಾರ್ದು ಗೊತ್ತಿಲ್ಲದೆ ಅವ್ರದ್ದು ಕದಿಬಾರ್ದು, ಯಾವುದೇ ವಸ್ತುಗಳನ್ನ ಕದಿಯಬಾರ್ದು. ಮತ್ತೊಂದು ಬ್ರಹ್ಮಚರ್ಯ ಅಂತ ಹೇಳಿದ್ರೆ, ಒಂದು ಪತಿ ಪತ್ನಿ ಸಂಬಂಧದೊಳಗೆ ನಮ್ಮ ಇದಿರಬೇಕು, ಬಿಟ್ಟರೆ ಅದಕ್ಕಿಂತ ಹೊರಗಡೆ ಹೋಗಬಾರ್ದು. ಅದೊಂದು ಮ್ಯಾರೇಜ್ ಬಾಂಡ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಅರ್ಜುನಂಗೆ 3-4 ಮದುವೆ ಆಗಿದ್ರು ಅವನು ಬ್ರಹ್ಮಚರ್ಯ ಪರಿಪಾಲನೆ ಅಂತ ಹೇಳ್ತಾರೆ. ಅಶ್ವತ್ಥಾಮನಿಗೆ ಮದುವೆ ಆಗದಿದ್ರು ಬ್ರಹ್ಮಚರ್ಯ ಆಗಿರಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವನು ಆ ಮೊಮೆಂಟ್ ಇದನ್ನು ಬಿಡುವಾಗ, ಬ್ರಹ್ಮಾಸ್ತ್ರ ಬಿಡುವಾಗ ಅವನು ದುರ್ಯೋಧನ ಹೇಳ್ತಾ, ನೀನು ನನ್ನ ಹೆಂಡತಿ ಮಕ್ಕಳಿಗೆ ಪಡಿ ಅಂತ ಹೇಳಿದಾಗ ಅವನ ಮನಸ್ಸು ಕಲುಷಿತಾಗಿದ್ದರಿಂದ ಅವನು ಬ್ರಹ್ಮಚರ್ಯ, ಅವನು ಮದುವೆ ಆಗದಿದ್ರು ಮುಟ್ಟೆ ಇದ್ದರು ಅವನ ಮನಸ್ಸಲ್ಲಿ ನಾನು ದುರ್ಯೋಧನನ ಹೆಂಡತಿಗೆ ಒಂದು ಮಗು ಕೊಡಬೇಕಂತ ಇದ್ದಿಂದ ಅವನು ಬ್ರಹ್ಮಚಾರಿ ಆಗಿರೋದಿಲ್ಲ. ಅಂದರೆ ಅವನು ಮದುವೆ ಆಗದೇ ಇದ್ದರೂ ಅವನ ಮನಸ್ಸು ಹಾಳಾಗಿದ್ದಕ್ಕೆ ಅದು ಬ್ರಹ್ಮಚರ್ಯ. ಅಂದರೆ ಬರೀ ದೇಹದಿಂದ ಅಲ್ಲ, ಮನಸ್ಸಲ್ಲೂ ಕೂಡ ಬ್ರಹ್ಮಚರ್ಯ ಇರಬೇಕು. ಅರ್ಜುನಗೆ 4 ಜಾಸ್ತಿ ಮದುವೆ ಆಗಿದ್ರು ಕೂಡ ಅವನು ಯಾಕೆ ಅಂತ ಹೇಳಿದ್ರೆ, ಅವನು ಆ ಸಮಯದಲ್ಲಿ ಅದು ಯಾವುದನ್ನು ಥಿಂಕ್ ಮಾಡ್ತಿದ್ರೆ ಅದು ಅವನು ಬ್ರಹ್ಮಚರ್ಯ ಪಾಲನೆ ಅಂತ ಹೇಳ್ತಾರೆ. ಆಮೇಲೆ ಅಪರಗ್ರಹ ಅಂತ ಹೇಳಿದ್ರೆ, ತುಂಬ ಗ್ರೀಡಿ ಆಗಿರಬಾರ್ದು, ನಮಗೆ ಜಾಸ್ತಿ ಬೇಕು, ಇನ್ನೂ ಬೇಕು, ಸಾಕಾಗಿಲ್ಲ ಅಂತ ಹೇಳಿದ್ರೆ ಅದೆಲ್ಲದು ಒಂಥರ ಗ್ರೀಡಿನೆಸ್ ಬರುತ್ತಲ್ಲ. ಇವೆಷ್ಟು ನಾವು ಪಾಲಿಸಬೇಕು. ಇದು ಯಮದಲ್ಲಿ ಒಂದು ಅಹಿಂಸೆ, ಸತ್ಯ ಹೇಳೋದು, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಧನ್ಯವಾದಗಳು.